ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ದಿನ ಗ್ರಾಮ ಲೆಕ್ಕಿಗ ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ KEA ಅಂತ ಸರ್ಚ್ ಮಾಡಿ. ಈಗ ಒಂದು ವೆಬ್ಸೈಟ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ವೆಬ್ಸೈಟ್ ಇಂಟರ್ಫೇಸ್ ಈ ಥರ ಇರುತ್ತೆ, ನೀವು ಇಲ್ಲಿ ನೋಡ್ಕೋಬೋದು. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಮೂಲ ವೆಬ್ಸೈಟ್ ಆಗಿರುತ್ತೆ. ನೀವು ಇಲ್ಲಿ ಮೇಲ್ಗಡೆ ನೇಮಕಾತಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಂದರೆ ನಿಮಗೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಟಿಫಿಕೇಶನ್ ಹಾಗೂ ಅದರ ಬಗ್ಗೆ ಇರುವಂಥ ಎಲ್ಲ ಡೀಟೇಲ್ಸ್ ಇಲ್ಲೆಲ್ಲ ನಿಮಗೆ ಸಿಗುತ್ತೆ. ಇಲ್ಲಿ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 5 ಸ್ಟೆಪ್ ಇರುತ್ತೆ. ಈ ಪ್ರೊಸೆಸ್ ಕಂಪ್ಲೀಟ್ ಆಗೋಕ್ಕೆ ನೀವು 5 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ನಾನು ಮೊದಲನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗಿದೆ. ನೀವು ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಾಗೂ ಎಜುಕೇಷ್ನಲ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಫಸ್ಟಿಗೆ ನೀವು ಜಾಬನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ನೆಕ್ಸ್ಟು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತಿದ್ದೀರಾ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ತಂದೆ ಹೆಸರು ಹಾಗೂ ತಾಯಿ ಹೆಸರನ್ನು ಕೂಡ ಟೈಪ್ ಮಾಡಿ. ಅದಾದ ನಂತರ ನೀವು ಇಲ್ಲಿ ನಿಮ್ಮ ಕಾಸ್ಟ್ ಹಾಗೂ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ಕಾಸ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ RD ನಂಬರ್ ಕೇಳುತ್ತೆ. ಅದು ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ RD ನಂಬರ್ ನಿಮಗೆ ಸಿಗುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಜನ್ಮ ದಿನಾಂಕವನ್ನು ಇಲ್ಲಿ ಹಾಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಆಸ್ ಪರ್ ಯುವರ್ 10th ಮಾರ್ಕ್ಸ್ ಕಾರ್ಡ್. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇದು ನಿಮ್ಮ ವಯಸ್ಸು ಎಷ್ಟಾಗಿದೆ ಎಂಬುದನ್ನು ಇಲ್ಲಿ ತೋರಿಸ್ತದೆ. ಸೀರಿಯಲ್ ನಂಬರ್ 9ರಲ್ಲಿ ಅಡ್ರೆಸ್ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ತಂದೆ ಹೆಸರು ಹಾಗೂ ನಿಮ್ಮ ಲ್ಯಾಂಡ್ ಮಾರ್ಕ್, ವಿಲೇಜ್ ಎಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ಸೈನ್ಗಳನ್ನು ಅಥವಾ ಚಿಹ್ನೆಗಳನ್ನು ಬಳಸೋ ರೀತಿ ಇಲ್ಲ. ಹಾಗೇನಾದರೂ ಬಳಸಿದರೆ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಯಾವುದೇ ರೀತಿಯ ಚಿಹ್ನೆಗಳನ್ನು ಬಳಸಬೇಡಿ. ಜಸ್ಟ್ ನಿಮ್ಮ ಹೆಸರು, ತಂದೆ ಹೆಸರು, ಪೋಸ್ಟು ಮತ್ತು ಲ್ಯಾಂಡ್ ಮಾರ್ಕು ಹಾಕಿ ನಂತರ ನಿಮ್ಮ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯವನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಊರಿನ ಒಂದು ಪಿನ್ ಕೋಡನ್ನು ಹಾಕೋಬೇಕು. ಪಿನ್ ಕೋಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ನಿಮ್ಮ ಶಾಶ್ವತ ವಿಳಾಸ ಹಾಗೂ ಸದ್ಯದ ವಿಳಾಸ ಎರಡೂ ಒಂದೇ ಆಗಿದೆ ಅಂತೆ. ನೀವು ಈಗ ಇರುವಂಥ ಒಂದು ಅಡ್ರೆಸ್ ಹಾಗೂ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಇಲ್ಲಿ ಹೌದು ಅಂತ ಹಾಕಿ. ಅಂದರೆ ಮೇಲೆ ನೀವು ತುಂಬಿದಂಥ ಅಡ್ರೆಸ್ನೇ ಅದು ಫೆಚ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಅಡ್ರೆಸ್ಸನ್ನು ಹಾಕಿ. ಅದಾದ ನಂತರ ಇಲ್ಲಿ ನಿಮಗೆ ಮದುವೆ ಆಗಿದೆಯೋ ಇಲ್ಲ ಅಂತ ಕೇಳುತ್ತೆ, ಹೌದಿದ್ರೆ ಹೌದು ಹಾಕಿ, ಇಲ್ಲ ಅಂದರೆ ಇಲ್ಲ ಹಾಕಿ. ನೆಕ್ಸ್ಟ್ ಇಲ್ಲಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಕೇಳ್ತಾರೆ. ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ. ಕನ್ನಡ ಮೀಡಿಯಂ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಕೇಳುತ್ತೆ. ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಬೇಕು. ಹಾಗೆ ಸರ್ಕಾರವು ನೀಡಿರುವಂತಹ PDP ಸರ್ಟಿಫಿಕೇಟ್ನ ಒಂದು RD ನಂಬರ್ನ ಇಲ್ಲಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಪ್ಲಿಕೆಂಟ್ ಅಂತ ಕೇಳುತ್ತೆ. ನೀವೇನಾದರೂ ಅಂಗವಿಕಲ ಅಭ್ಯರ್ಥಿಯಾಗಿದ್ದರೆ ಹೌದು ಅಂತ ಹಾಕಿ. ಹಾಗೆ ನೀವು ಯಾವ ರೀತಿ ಅಂಗವಿಕಲರಾಗಿದ್ದೀರಿ ಎಂಬುದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ಸ್ವಂತ ಲೇಖಕರನ್ನು ತರುತ್ತೀರಾ ಅನ್ನೋ ಆಪ್ಷನ್ ಇದೆ. ಅಂದರೆ ನೀವು ಎಕ್ಸಾಮ್ನಲ್ಲಿ ಟಿಕ್ ಮಾಡೋಕ್ಕೆ ಯಾವುದಾದ್ರೂ ಅಭ್ಯರ್ಥಿಯನ್ನು ನೀವೇ ಕರೆದುಕೊಂಡು ಬರುತ್ತೀರಾ ಎಂದು ಕೇಳುತ್ತಿದ್ದಾರೆ. ಹೌದಿದ್ರೆ ಹೌದು ಹಾಕಿ, ಇಲ್ಲಾಂದರೆ ಇಲ್ಲ ಹಾಕಿ. ನೆಕ್ಸ್ಟ್ 16C ಇಲಾಖೆಯು ಲೇಖಕರನ್ನು ಒದಗಿಸಬೇಕೇ ಎಂಬುದನ್ನು ಕೇಳಲಾಗಿದೆ. ಅಂದರೆ ನೀವು ಆ ಅಭ್ಯರ್ಥಿಯನ್ನು ಕರೆದುಕೊಂಡು ಬರೆದಿದ್ದರೆ ಅವರೇ ಒದಗಿಸುತ್ತಾರೆ, ಅದಕ್ಕಾಗಿ ನೀವು ಇಲ್ಲಿ ಹೌದು ಎಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವೇನಾದರೂ ಎಕ್ಸ್ ಮಿಲಿಟರಿ ಪರ್ಸನ್ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನಾದರೂ KKR ರಿಸರ್ವೇಷನ್ಗೆ ಏನಾದರೂ ಒಳಪಡುತ್ತಿದ್ದರೆ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ನೀವು ಯಾವ ಒಂದು ವೃಂದಕ್ಕೆ ಸಂಬಂಧಪಡ್ತೀರಿ ಎಂಬುದನ್ನು ಸಹ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ನಿಮ್ಮ ಒಂದು RD ನಂಬರ್ನ ಇಲ್ಲಿ ಹಾಕೋಬೇಕಾಗುತ್ತೆ, KKR ಸರ್ಟಿಫಿಕೇಟಿಂದು. ನಂತರ ಇಲ್ಲಿ ನಿಮಗೇನಾದರೂ ವಯಸ್ಸಿನ ಸಡಿಲಿಕೆ ಬೇಕು ಎಂದು ಕೇಳ್ತಾರೆ. ನಿಮಗೇನಾದರೂ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವಿಲ್ಲಿ ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕೋಬೇಕಾಗುತ್ತೆ.
ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದು ಲಭ್ಯವಾಗಿರುತ್ತೆ. ನಂತರ ಇಲ್ಲಿ 21ನೇ ಒಂದು ಅಡ್ಡ ಸಾಲಿನಲ್ಲಿ ನಿಮ್ಮ ವಿದ್ಯಾರ್ಥಿಯನ್ನು ಕೇಳಿರ್ತಾರೆ. ಅಲ್ಲಿ ಸೆಕೆಂಡ್ PUC ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತದನಂತರ ನಿಮ್ಮದು ಏನಾದರೂ ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜ್ ಹಾಗೂ CGPA ಇದ್ದರೆ CGPA ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಮಾರ್ಕ್ಸ್ ಅಪ್ಟೇನ್ಡ್ ಅಂತಿರುತ್ತೆ, ಅಂದರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ. ಇದರಲ್ಲಿ ನೀವು PUCಯಲ್ಲಿ ಪಡೆದುಕೊಂಡಂಥ ಅಂಕಗಳನ್ನು ಹಾಕಬೇಕಾಗುತ್ತೆ. 10th ಮಾರ್ಕ್ಸ್ ಅಲ್ಲ, PUCಯಲ್ಲಿ ಪಡೆದುಕೊಂಡಂಥ ಮಾರ್ಕ್ಸ್ಗಳನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಅಪ್ಟೇನ್ ಮಾರ್ಕ್ಸ್ ಇದ್ದಲ್ಲಿ ನಾನು 559 ಹಾಕ್ತಾ ಇದ್ದೀನಿ, ಹಾಗೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದ್ದಲ್ಲಿ 600 ಮಾರ್ಕ್ಸ್, ಅಂದರೆ 600ಕ್ಕೆ 559 ಮಾರ್ಕ್ಸ್ ತೆಗೆದುಕೊಂಡಂತೆ ಅಂತ ಅರ್ಥ. ನಂತರ ಇದನ್ನು ಹಾಕಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಸೆಂಟೇಜ್ ತಾನೇ ತಗೊಳುತ್ತೆ. ಇದಾದ ನಂತರ ತುಂಬ ವಿದ್ಯಾರ್ಥಿಗಳು ಒಂದು ಮಿಸ್ಟೇಕ್ ಮಾಡೋದಂದರೆ ತಮ್ಮ ಒಂದು ಬೋರ್ಡ್ನ ಹೆಸರನ್ನು ನೋಂದಾಯಿಸುವಲ್ಲಿ. ಇಲ್ಲಿ ನೀವು ಯಾವುದೇ ರೀತಿ ಸೈನ್ ಅಥವಾ ಚಿಹ್ನೆಗಳನ್ನು ಬಳಸಕೂಡದು. ನೀವು ಜಸ್ಟ್ ನಿಮ್ಮ ಬೋರ್ಡ್ನ ಹೆಸರನ್ನು ವಿತೌಟ್ ಎನಿ ಸೈನ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್. ನೆಕ್ಸ್ಟ್ ಇದಾದ ನಂತರ ನೀವು ಈಗಾಗಲೇ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಒಳಗಿದ್ರೆ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕೊನೆಯ 4 ಸಂಖ್ಯೆಗಳನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ದಿ ಎಕ್ಸಾಮಿನೇಷನ್ ಸೆಂಟರ್ ಅಂತಿರುತ್ತೆ. ನೀವು ಯಾವ ಒಂದು ಡಿಸ್ಟಿಕ್ನಿಂದ ಎಕ್ಸಾಮನ್ನು ಬರಿಬೇಕಂತ ಅಂದ್ಕೊಂಡಿದ್ದೀರಾ ಆ ಡಿಸ್ಟಿಕ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿ ಬೀದರಲ್ಲಿ ಇದ್ಕೊಂಡು ಎಕ್ಸಾಮ್ ಬರಿಬೋದು, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನೀವು ಯಾವ ಒಂದು ಡಿಸ್ಟಿಕ್ನಲ್ಲಿ ಎಕ್ಸಾಮ್ ಬರಿಬೇಕಂತಿದ್ದೀರಾ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟಾದಮೇಲೆ ನಿಮ್ಮದು ವಾರ್ಷಿಕ ಆದಾಯವನ್ನು ಕೇಳುತ್ತೆ. ಇದು ನಿಮ್ಮ ಆದಾಯ ಸರ್ಟಿಫಿಕೇಟ್ ಅಲ್ಲಿ ಸಿಗುತ್ತೆ. ಇದಾದ ನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕೊಡಬೇಕು. ಪ್ರಿವ್ಯೂ ಮೇಲೆ ಕೊಟ್ಟಿದ್ದಕ್ಕೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಈಗ ತುಂಬಿದ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತವೆ. ಅವು ಕರೆಕ್ಟ್ ಇದಾವ ಇಲ್ಲ ಅಂತ ನೋಡಿಕೊಂಡು ನಿಮಗೇನಾದರೂ ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಮಾಡಿ, ಇಲ್ಲ ಅಂದರೆ ಸಬ್ಮಿಟ್ ಮೇಲೆ ಕೊಟ್ಟಿದ್ದಕ್ಕೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಾ. ಅದಾದ ನಂತರ ನಿಮಗಿಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಡನ್ ಅಂತ ಬರುತ್ತೆ. ಹಾಗೆ ಒಂದು ನಂಬರ್ ಕೂಡ ಬಂದಿರುತ್ತೆ, ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ನಿಮಗೆ ಯೂಸ್ ಆಗುತ್ತೆ. ನಂತರ ನೀವು ಇನ್ನು 2ನೇ ಹಂತದಲ್ಲಿ ನಿಮ್ಮ ಇಮೇಜ್ ಹಾಗೂ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಗಲೇ ನೋಟ್ ಮಾಡಿ ಇಟ್ಕೊಂಡಂಥ ಒಂದು ID ಹಾಗೂ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಫೋಟೋ ಹಾಗೂ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ ಎರಡೂ ಸಹ 100 KB ಒಳಗೆ ಇರಬೇಕು, ಅಂದರೆ 100 KB ಒಳಗೆ ಇರಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಅಪ್ಲೋಡ್ ಫೋಟೋ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ಫೋಟೋ ಅಪ್ಲೋಡ್ ಆಗುತ್ತೆ. ಇದೇ ರೀತಿ ನಿಮ್ಮ ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ನೀವಿಲ್ಲಿ ಸೇವ್ ಎಂಬ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಪಾಪಪ್ ಬರುತ್ತೆ, ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ. ನಂತರ ನೀವು ಹೋಮ್ ಮೇಲೆ ಕ್ಲಿಕ್ ಮಾಡಿ. ಈಗ 3ನೇ ಹಂತದಲ್ಲಿ ನೀವು ಪೇಮೆಂಟ್ ಮಾಡುವುದಿರುತ್ತೆ. ಇಲ್ಲಿ ನೀವು ಮತ್ತೆ ಅದೇ ID ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫೋನ್ಪೇ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದಾಗುತ್ತೆ. ನಾನು ಇಲ್ಲಿ UPI ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ನೀವು ಇಲ್ಲಿ ಶೋ ಸ್ಕ್ಯಾನರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಸ್ಕ್ಯಾನರ್ ಶೋ ಆಗುತ್ತೆ. ನೀವು ಅದನ್ನು ಪೇಮೆಂಟ್ ಆ್ಯಪ್ಗಳ ಮೂಲಕ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಪೇಮೆಂಟ್ ಆದ ತಕ್ಷಣ ಈ ರೀತಿ ಒಂದು ಪಾಪಪ್ ಬರುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ. ಅದಾದ ನಂತರ ಒಂದು ಪೇಮೆಂಟ್ ರಿಸಿಪ್ಟ್ ಸಹ ಬರುತ್ತೆ, ನೀವು ಅದನ್ನು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದಾದ ನಂತರ ಇನ್ನು 4ನೇ ಹಂತದಲ್ಲಿ ಮತ್ತೆ ನೀವು ಅದೇ ರೀತಿ ನಿಮ್ಮ ಒಂದು ID ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಅದೇ ಒಂದು ಪೇಮೆಂಟ್ ರೆಸಿಪ್ಟನ್ನು ತೋರಿಸುತ್ತೆ. ಇನ್ನು ಕೊನೆಯ ಹಂತದಲ್ಲಿ ನೀವು ನಿಮ್ಮ ಒಂದು ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿರೋದಕ್ಕೆ ಒಂದು ಪುರಾವೆ ರೀತಿ ಈ ಅಕ್ನಾಲೇಜ್ಮೆಂಟ್ ಇರುತ್ತೆ. ನೀವು ನಿಮ್ಮ ID ಹಾಗೂ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಆ ಅಕ್ನಾಲೇಜ್ಮೆಂಟ್ ಶೋ ಆಗುತ್ತೆ. ನೀವು ಅದನ್ನು ಪ್ರಿಂಟ್ ಅಥವಾ ಸೇವ್ ಮಾಡಿ ಇಟ್ಕೋಬೋದು.
ಹೀಗೆ ಇಷ್ಟು ಸುಲಭವಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಅಥವಾ ಲ್ಯಾಪ್ಟಾಪ್ನಲ್ಲಿ ಒಂದು ಗ್ರಾಮ ಲೆಕ್ಕಿಗ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೇನಾದರೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.